ಸೊ ಗೈಸ್, ವೆಲ್ಕಮ್ ಟು ದ ಕನ್ನಡ ಸ್ಟಾಕ್ ಮಾರ್ಕೆಟ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಟಾಕ್ ಮಾರ್ಕೆಟ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಬನ್ನಿ ಗೆಳೆಯರೆ, ಈ ವಿಡಿಯೋದಲ್ಲಿ ಟಾಪ್ 10 ಕಂಪನಿಗಳ ಆಟೋಮೊಬೈಲ್ ಶೇರ್ಗಳ ಬಗ್ಗೆ ತಿಳಿಯೋಣ. ಸೊ ಬನ್ನಿ ಗೆಳೆಯರೆ, ಸಮಯನ ಸ್ವಲ್ಪನೂ ವೇಸ್ಟ್ ಮಾಡದೆ ಈ ವಿಡಿಯೋನ ಪ್ರಾರಂಭಿಸೋಣ. ಅದಕ್ಕೂ ಮುಂಚೆ ಯಾರ್ಯಾರು ಈ ಚಾನಲ್ಗೆ ಮೊದಲನೇ ಬಾರಿ ಬಂದಿದ್ದೀರೋ ಅವರು ಈಗ ಪ್ರಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಬನ್ನಿ ಗೆಳೆಯರೆ, ಒಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸ್ತಿರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದರ ಮೂಲಕ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋನು ಮೊದಲು ಬಂದು ನಿಮಗೆ ತಲುಪುತ್ತದೆ ಅಂತ ಹೇಳ್ತಾ ಬನ್ನಿ ಗೆಳೆಯರೆ, ವಿಡಿಯೋನ ಪ್ರಾರಂಭಿಸೋಣ. ಸೊ ಗೈಸ್, ಆಟೋಮೊಬೈಲ್ ಕಂಪನಿಗಳಲ್ಲಿ ಬರೋದಾದರೆ ಟಾಪ್ 10 ಲಿಸ್ಟ್ನಲ್ಲಿರುವಂತಹ ಈ ಕಂಪನಿ ESCORTS ಕುಬೋಟಾ ಲಿಮಿಟೆಡ್. ಈ ಕಂಪನಿ ನೋಡ್ತಾ ಇರ್ಬೋದು, ಇಂದು ಅಂದರೆ ಏಪ್ರಿಲ್ 1ನೇ ತಾರೀಕು 2% ಅಪ್ಪಲ್ಲಿ ಏರಿಳಿತ ಕಂಡಿದೆ. ಹತ್ತತ್ರ 3%ಗೆ ಬಂದಿದೆ ಅಂತಲೇ ನೋಡ್ಬೋದಾಗಿದೆ. ನೀವು ಈಗಿನ ಕರೆಂಟ್ ಪ್ರೈಸ್ ನೋಡ್ತಾ ಇದ್ದೀರಾ, 2861.05ರಲ್ಲಿ ಟ್ರೇಡ್ ಆಗ್ತಿದೆ. ಅಂದರೆ ಬೆಳಗ್ಗೆಯಿಂದ ಈ ಶೇರಿನ ಬೆಲೆ 83 ರೂಪಾಯಿ ಜಿಗಿತವನ್ನೇ ಕಂಡಿದೆ ಅಂತಲೇ ನೋಡ್ಬೋದು. ಹಾಗೆ ನೆಕ್ಸ್ಟ್ 1 ಮಂತ್ನ ಪರ್ಫಾರ್ಮೆನ್ಸ್ನಲ್ಲಿ ನೋಡೋದಾದರೆ ಈ ಕಂಪನಿಯು ಸುಮಾರು 1.24% ಡೌನ್ಫಾಲನ್ನು ಅಥವಾ ನೆಗೆಟಿವ್ ರಿಟರ್ನ್ಸ್ನ ನೀಡಿದೆ. ಹಾಗೆ 6 ಮಂತ್ನ ಪರ್ಫಾರ್ಮೆನ್ಸ್ ನೋಡೋದಾದರೆ 6 ಮಂತ್ನಲ್ಲಿ 8% ಡೌನ್ಫಾಲನ್ನು ನೀಡಿದೆ ಅಂತಲೇ ನೋಡ್ಬೋದು. ಹಾಗೆ 1 ಇಯರ್ನಲ್ಲಿ ಹತ್ತತ್ರ ಚೆನ್ನಾಗಿರುವಂತಹ ಪರ್ಫಾರ್ಮೆನ್ಸ್ನ ನೀಡಿದ್ದು 52% ರಿಟರ್ನ್ಸ್ನ ಇನ್ವೆಸ್ಟರ್ಗೆ ನೀಡಿದೆ ಅಂತಲೇ ನೋಡ್ಬೋದು. ಹಾಗೆ 5 ಇಯರ್ಸ್ನ ಪರ್ಫಾರ್ಮೆನ್ಸ್ನಲ್ಲೂ ಕೂಡ ಅಂತ ಚೆನ್ನಾಗಿರುವಂತಹ ಒಳ್ಳೆಯ ಕಂಪನಿ ಅಂತಲೇ ನೋಡ್ಬೋದು. ಹತ್ತತ್ರ 271.88%, ಅಂದರೆ 271% ಚೆನ್ನಾಗಿರುವಂತಹ ರಿಟರ್ನ್ಸ್ ನೀಡಿದೆ ಅಂತಲೇ ನೋಡ್ಬೋದು. ಹಾಗೆ ಈ ಕಂಪನಿಯ ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ಚಾರ್ಟನ್ನು ನೋಡೋದಾದರೆ ಈ ಕಂಪನಿ 1999ರಲ್ಲಿ 73 ರೂಪೀಸ್ಗೆ ಲಿಸ್ಟೆಡ್ ಆದಂತಹ ಈ ಕಂಪನಿ ಇಂದು ನೋಡ್ತಾ ಇರ್ಬೋದು 2859 ರೂಪಾಯಿಗೆ ಟ್ರೇಡ್ ಆಗ್ತದೆ. ಅಂದರೆ ಅಲ್ಲಿಂದ ಇಲ್ಲಿವರೆಗೂ ಈ ಕಂಪನಿ 3700% ಈ ಕಂಪನಿ ರಿಟರ್ನ್ಸ್ ಕೊಟ್ಟಿದೆ ಅಂತಲೇ ನೋಡ್ಬೋದು. ಹಾಗೆ ಈ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲ್ ನೋಡೋದಾದರೆ ಈ ಕಂಪನಿ ಸುಮಾರು 30,000 ಕೋಟಿ ಈ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲ್ ಹೊಂದಿದೆ ಅಂತಲೇ ನೋಡ್ಬೋದಾಗಿದೆ. ಸೊ ಗೈಸ್, ಟಾಪ್ 9 ಕಂಪನಿಗೆ ಬರೋದಾದರೆ ಒಲೆಕ್ಟ್ರಾ ಗ್ರೀನ್ಟೆಚ್ ಲಿಮಿಟೆಡ್. ಇಂದು ನೋಡ್ತಾ ಇದ್ದೀರಾ 1923 ರೂಪಾಯಿ ಟ್ರೇಡ್ ಆಗ್ತಿದೆ. ಅಂದರೆ ಇಂದು 35 ರೂಪಾಯಿ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ನ ನೀಡಿದೆ. ಅಂದರೆ ಅಪ್ ಟು ಹತ್ತತ್ರ 2% ರ್ಯಾಲಿಯನ್ನು ಕಂಡು ಬಂದಿದೆ. ಹಾಗೆ 1 ಮಂತ್ನ ಪರ್ಫಾರ್ಮೆನ್ಸ್ನಲ್ಲಿ ಹತ್ತತ್ರ 2% ಡೌನ್ಫಾಲ್ ಕಂಡು ಬಂದಿದೆ. ಹಾಗೆ 6 ಮಂತ್ನಲ್ಲಿ ಅಪ್ ಟು 60%, ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ 59.97% ಈ ಕಂಪನಿಯ ಒಳ್ಳೆಯ ರಿಟರ್ನ್ಸ್ ನೀಡಿದೆ 6 ಮಂತಲ್ಲಿ ಅಂತಲೇ ನೋಡ್ಬೋದು. ನೆಕ್ಸ್ಟ್ 1 ಇಯರ್ನ ಪರ್ಫಾರ್ಮೆನ್ಸ್ನಲ್ಲಿ 196, ಅಂದರೆ 196% ರಿಟರ್ನ್ಸ್ನ ನೀಡಿದೆ ಅಂತಲೇ ನೋಡ್ಬೋದು. 5 ಇಯರ್ಸ್ನಲ್ಲಿ ನೋಡೋದಾದರೆ 675% ಚೆನ್ನಾಗಿರುವಂಥ ರಿಟರ್ನ್ಸ್ ನೀಡಿದೆ ಅಂತಲೇ ನೋಡ್ತಾ ಇರ್ಬೋದು. ಹಾಗೆ ಈ ಕಂಪನಿಯ ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ಚಾರ್ಟ್ ನೋಡೋದಾದರೆ 2002ರಲ್ಲಿ 27 ರೂಪಾಯಿಗೆ ಟ್ರೇಡ್ ಆಗ್ತಾ ಇದ್ದಂತಹ ಕಂಪನಿ ಇಂದು 1923 ರೂಪಾಯಿಗೆ ಟ್ರೇಡ್ ಆಗ್ತದೆ. ಅಂದರೆ ಅಲ್ಲಿಂದ 2002ರಿಂದ 2016ರವರೆಗೂ ಕೂಡ 24 ರೂಪಾಯಿವರೆಗೂ ಬಿಟ್ಟು ಬರಲಿಲ್ಲ. ಅದಾದಮೇಲೆ ನೋಡ್ತಾ ಇರ್ಬೋದು ನೀವೇ ಚಾರ್ಟ್ನಲ್ಲಿ ಏರಿಳಿತಗಳು ಕಂಡು ಮತ್ತೆ 2020ರಲ್ಲಿ ಕೊರೋನಾ ಬಂತು, ಅಂದು ಮತ್ತೆ ಡೌನ್ ಆಗಿ ಇಂದು ನೋಡ್ತಾ ಇರ್ಬೋದು 1923 ರೂಪಾಯಿಗೆ ಚೆನ್ನಾಗಿರುವಂಥ ಟ್ರೇಡ್ ಮಾಡ್ತಾ ಇದೆ ಅಂತಲೇ ನೋಡ್ಬೋದು. ಹಾಗೆ ಈ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲ್ ಬರೋದಾದರೆ 15,800 ಕೋಟಿ ಈ ಕಂಪನಿ ಮಾರ್ಕೆಟ್ ಕ್ಯಾಪಿಟಲ್ ಹೊಂದಿದೆ ಅಂತಲೇ ನೋಡ್ಬೋದು. ಸೊ ಗೈಸ್, ಟಾಪ್ 10 ಕಂಪನಿಗಳಲ್ಲಿ ಬರೋದಾದರೆ ಈ ಕಂಪನಿ ಟಾಪ್ 8ರಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ ಅಂತಲೇ ಹೇಳಬಹುದು. ಅಶೋಕ್ ಲೇಲ್ಯಾಂಡ್ ಲಿಮಿಟೆಡ್. ಈ ಕಂಪನಿ ಇಂದು 174 ರೂಪಾಯಿಗೆ ಟ್ರೇಡ್ ಆಗ್ತದೆ. ಈ ಕಂಪನಿಯ 1 ಮಂತ್ನ ವ್ಯೂ ನೋಡೋದಾದರೆ ಅಪ್ ಟು 1% ರಿಟರ್ನ್ಸ್ ನೀಡಿದೆ.
6 ಮಂತಲ್ಲಿ 2% ನೆಗೆಟಿವ್ ರಿಟರ್ನ್ಸ್ನ ನೀಡಿದ್ದು, 1 ಇಯರ್ನಲ್ಲಿ ಚೆನ್ನಾಗಿರುವಂತಹ ಗ್ರೀನ್ ಪರ್ಫಾರ್ಮೆನ್ಸ್ನೇ ಕೊಟ್ಟಿದ್ದು 23% ರಿಟರ್ನ್ಸ್ ನೀಡಿದೆ ಅಂತ ನೋಡ್ಬೋದು. 5 ಇಯರ್ಸ್ನಲ್ಲಿ ಹತ್ತತ್ರ 98% ಅಂದರೆ ಹತ್ತತ್ರ 100% ಕೊಡಲು ಪ್ರಾರಂಭಿಸಿದೆ ಅಂತಲೇ ನೋಡ್ಬೋದು. ಈ ಕಂಪನಿಯ ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ಚಾರ್ಟನ್ನು ನೋಡೋದಾದರೆ, ಈ ಕಂಪನಿ 1999ರಲ್ಲಿ ₹2.26 ಟ್ರೇಡ್ ಆಗ್ತಾಯಿದ್ದಂತಹ ಕಂಪನಿ ಇಂದು ₹174ಗೆ ಟ್ರೇಡ್ ಆಗ್ತದೆ. ಅಂದರೆ ಚೆನ್ನಾಗಿರುವಂಥ ಕಂಪನಿ. ಆದರೂ 7,000% ಹತ್ತತ್ರ 7,500% ರಿಟರ್ನ್ಸ್ ನೀಡಿದೆ. ಅಂದರೆ ಚೆನ್ನಾಗಿರುವಂಥ ಕಂಪನಿನೇ ಆಗಿದೆ ಅನಿಸುತ್ತೆ. ಹಾಗೆ ಈ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲ್ ನೋಡೋದಾದರೆ 51,000 ಕೋಟಿ ಈ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲ್ ಹೊಂದಿದೆ ಅಂತಲೇ ನೋಡ್ಬೋದು. ಸೊ ಗೈಸ್, ಟಾಪ್ 7 ಕಂಪನಿಗೆ ಬರೋದಾದರೆ, ಹೀರೋ ಮೋಟೋ ಕಾರ್ಪ್ ಲಿಮಿಟೆಡ್ ಈ ಕಂಪನಿ ನೋಡ್ತಾ ಇರ್ಬೋದು. ₹4,680 ಟ್ರೇಡ್ ಆಗ್ತಾಯಿದೆ. ಇಂದು 0.90% ಹತ್ತತ್ರ 1% ನೆಗೆಟಿವ್ ಪರ್ಫಾರ್ಮೆನ್ಸ್ನೇ ನೀಡಿದೆ ಅಂತಲೇ ನೋಡ್ಬೋದು. 1 ಡೇಯಲ್ಲಿ 1 ಮಂತಲ್ಲಿ ನೋಡೋದಾದರೆ ₹172 ಅಂದರೆ 3% ಒಳ್ಳೆಯ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದು, 6 ಮಂತಲ್ಲಿ 55% ಒಳ್ಳೆ ರಿಟರ್ನ್ಸ್ನ ನೀಡಿದೆ. ಹಾಗೆ 1 ಇಯರ್ನಲ್ಲಿ ನೋಡ್ತಾ ಇರ್ಬೋದು, ಈ ಕಂಪನಿ 92% ರಿಟರ್ನ್ಸ್ನ ನೀಡಿದೆ. ಹಾಗೆ 5 ಇಯರ್ಸ್ನಲ್ಲಿ ನೋಡೋದಾದರೆ 78% ಚೆನ್ನಾಗಿರುವಂಥ ರಿಟರ್ನ್ಸ್ ನೀಡಿದೆ ಅಂತಲೇ ನೋಡ್ಬೋದು. ನೆಕ್ಸ್ಟ್, ಈ ಕಂಪನಿಯ ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ಚಾರ್ಟ್ ನೋಡೋದಾದರೆ, ಈ ಕಂಪನಿಯು ಸಹ 1999ರಲ್ಲಿ ಒಳ್ಳೆ ರೆಪ್ಯೂಟೆಡ್ ಆದಂತಹ ಕಂಪನಿ. 2 ವೀಲರ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿ. ಅಂದು ನೋಡ್ತಾ ಇದ್ದವು ಅಂದು ₹108ಗೆ ಲಿಸ್ಟೆಡ್ ಆದಂತಹ ಕಂಪನಿ ಇಂದು ₹4,676.15 ಟ್ರೇಡ್ ಆಗ್ತದೆ. ಅಂದರೆ ಚೆನ್ನಾಗಿರುವಂಥ ಕಂಪನಿಯಾಗಿದೆ. ಹಾಗೆ ಈ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲ್ ನೋಡೋದಾದರೆ 93,600 ಕೋಟಿ ಈ ಕಂಪನಿ ಮಾರ್ಕೆಟ್ ಕ್ಯಾಪಿಟಲನ್ನು ಹೊಂದಿದೆ ಅಂತಲೇ ನೋಡ್ಬೋದು. ಸೊ ಗೈಸ್, ಟಾಪ್ 6ನಲ್ಲಿ ಬರುವಂತಹ 6ನೇ ಕಂಪನಿ ನೋಡ್ತಾ ಇರ್ಬೋದು, TVS ಮೋಟಾರ್ ಕಂಪನಿ ಲಿಮಿಟೆಡ್. ಇಂದು ನೋಡ್ತಾ ಇರ್ಬೋದು ₹2,135ಗೆ ಟ್ರೇಡ್ ಆಗ್ತಾಯಿದೆ. ಅಂದರೆ ಬೆಳಿಗ್ಗೆ ಒಳ್ಳೆ ಪಾಸಿಟಿವ್ ಪರ್ಫಾರ್ಮೆನ್ಸ್ನ ನೀಡಿದ್ದು ಅಪ್ ಟು ₹19 ಅಂದರೆ 0.88% ಒಳ್ಳೆಯ ರ್ಯಾಲಿಯನ್ನು ಕಂಡು ಬಂದಿದ್ದು. ಅದಾದ ನಂತರ ಮಧ್ಯಾಹ್ನದ ಮೇಲೆ ನೋಡ್ತಾ ಇರ್ಬೋದು, ಸುಮಾರು 11:30ಯಿಂದ ಇಲ್ಲಿವರೆಗೂ ನೋಡ್ತಾ ಇರ್ಬೋದು ಅಪ್ ಟು 2% ನೆಗೆಟಿವ್ ಪರ್ಫಾರ್ಮೆನ್ಸ್ನ ನೀಡ್ತಾ ಬಂದಿದೆ. ನೆಕ್ಸ್ಟ್, 1 ಮಂತ್ನಲ್ಲಿ ಚೆನ್ನಾಗಿರುವಂತಹ ರಿಟರ್ನ್ಸ್ ಕೊಡದೆ ಹೋದರೂ ಈಗ ಬೌನ್ಸ್ ಬ್ಯಾಕ್ ಹಾಕಿ ಮತ್ತೆ ಮೇಲೇಳುವ ಪ್ರಯತ್ನದಲ್ಲಿ TVS ಮೋಟಾರ್ ನಿಂತಿದೆ ಅಂತಲೇ ನೋಡ್ಬೋದು. ನೆಕ್ಸ್ಟ್, 6 ಮಂತ್ನ ರಿಟರ್ನ್ಸ್ ನೋಡೋದಾದರೆ ಅಪ್ ಟು 39% ಅಂದರೆ ₹606 ಒಳ್ಳೆಯ ಪರ್ಫಾರ್ಮೆನ್ಸ್ನ ನೀಡಿದೆ. ನೆಕ್ಸ್ಟ್, 1 ಇಯರ್ನಲ್ಲಿ ನೋಡೋದಾದರೆ ಅಪ್ ಟು 96% ತುಂಬ ಚೆನ್ನಾಗಿರುವಂತಹ ರಿಟರ್ನ್ಸ್ನ ನೀಡಿದೆ ಅಂತಲೇ ನೋಡ್ಬೋದು. ಅಂದರೆ ₹1,051 ಸುಮ್ಮನೆ ಅಲ್ಲ. ಹಾಗೆ 5 ವರ್ಷದ ವ್ಯೂ ನೋಡೋದಾದರೆ 2019ರಲ್ಲಿ ₹485ಗೆ ಟ್ರೇಡ್ ಆಗ್ತಾಯಿದ್ದು, ಇಂದು 2,135 ಅಂದರೆ 339% ರಿಟರ್ನ್ಸ್ ನೀಡಿದೆ. ಈ ಕಂಪನಿಯ ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ಚಾರ್ಟನ್ನು ನೋಡೋದಾದರೆ, ಈ ಕಂಪನಿ 2000ರಲ್ಲಿ ₹11ಗೆ ಜಸ್ಟ್ ₹11ಗೆ ಟ್ರೇಡ್ ಆಗ್ತದಂತಹ ಕಂಪನಿ ಇಂದು 2,135 ಅಂದರೆ 18,965% ಚೆನ್ನಾಗಿರುವಂತಹ ರಿಟರ್ನ್ಸ್ನ ನೀಡಿದೆ ಅಂತಲೇ ನೋಡ್ಬೋದು ಇನ್ವೆಸ್ಟರ್ಗೂ ಹಾಗೂ ಟ್ರೇಡರ್ಸ್ಗೂ. ಈ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲ್ ನೋಡೋದಾದರೆ 1,01,000 ಕೋಟಿ ಈ ಕಂಪನಿ ಮಾರ್ಕೆಟ್ ಕ್ಯಾಪಿಟಲ್ ಹೊಂದಿದ್ದು, NSE ಹಾಗೂ BSEಯಲ್ಲಿ ಎರಡರಲ್ಲೂ ಚೆನ್ನಾಗಿರುವಂತಹ ರೆಪ್ಯೂಟೆಡ್ ಕಂಪನಿ ಅಂತಲೇ ನೋಡ್ಬೋದು. ಸೊ ಗೈಸ್, ಟಾಪ್ 5ಅಲ್ಲಿ ಬರುವಂತಹ ಈಚರ್ ಮೋಟಾರ್ ಲಿಮಿಟೆಡ್ ಈ ಕಂಪನಿ ನೋಡ್ತಾ ಇರ್ಬೋದು. ನೀವು ಎಲ್ಲಾದರೂ KSRTC ಬಸ್ನ ನೋಡಿದರೆ ಅಥವಾ ನಮ್ಮ ಸ್ಥಳೀಯರು ಹೇಳುವ ಹಾಗೆ ಅಂತೆ ಕೆಂಪು ಬಣ್ಣದ ಸುಂದರಿಯನ್ನು ನೋಡೋದಾದರೆ ಈ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದೆ ಅಂತಲೇ ನೋಡ್ಬೋದು. ಈ ಕಂಪನಿ ಹಾಗೂ
ಟಾಟಾ ಅಥವಾ ಇನ್ನೊಂದು ರೆಪ್ಯುಟೇಟೆಡ್ ಕಂಪನಿ ಆದಂತಹ ಅಶೋಕ್ ಲೇಲ್ಯಾಂಡ್ ಕಂಪನಿಯು ಕೂಡ ನಮ್ಮ KSRTC ಬಸ್ಗಳಂತಹ ಬಸ್ಗಳಂತಹ ಚೆನ್ನಾಗಿರುವಂತಹ ಆಫರ್ಗಳನ್ನ ತೆಗೆದುಕೊಂಡು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾ ಇದೆ ಅಂತಲೇ ನೋಡ್ಬೋದು. ಈ ಕಂಪನಿಗೆ ಬರೋದಾದರೆ 1 ಮಂತ್ನಲ್ಲಿ ನೋಡ್ತಾ ಇರ್ಬೋದು ನೀವು 2% ರಿಟರ್ನ್ಸ್ನ ನೀಡಿದ್ದು, ನೆಕ್ಸ್ಟ್ 6 ಮಂತ್ನಲ್ಲಿ 17% ರಿಟರ್ನ್ಸ್ ನೀಡಿದೆ. ಹಾಗೆ 1 ಇಯರ್ನಲ್ಲಿ 31% ಪರ್ಫಾರ್ಮೆನ್ಸ್ನ ನೀಡಿದ್ದು, 5 ಇಯರ್ಸ್ನಲ್ಲಿ 87% ರಿಟರ್ನ್ಸ್ ನೀಡಿದೆ ಅಂತಲೇ ನೋಡ್ಬೋದು. ಈ ಕಂಪನಿಯ ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ಚಾರ್ಟನ್ನು ನೋಡೋದಾದರೆ ಈ ಕಂಪನಿ 1999ರಲ್ಲಿ 1.22 ಪೈಸೆಗೆ ಅಂದರೆ 1.5 ರೂಪಾಯಿನೂ ಅಲ್ಲ, ₹1.22 ಓಪನ್ ಆದಂತಹ ಕಂಪನಿ ಅಲ್ಲಿಂದ ಎಲ್ಲಿವರೆಗೂ ಅಂದರೆ 2012ರವರೆಗೂ ₹220 ಟ್ರೇಡ್ ಆಗ್ತಾಯಿತ್ತು. ಆನಂತರ ನೋಡ್ತಾ ಇರ್ಬೋದು ಒಳ್ಳೆ ಚೆನ್ನಾಗಿರುವಂತಹ ರ್ಯಾಲಿ ಕಂಡು ಬಂದು ಮತ್ತೆ 2020ರಲ್ಲಿ 1358ಗೆ ಬಿತ್ತು. ಯಾಕೆಂದರೆ ಅಂದು ಕೊರೋನಾ ಟೈಮ್ ಇತ್ತು. ಆಗ ಬಿದ್ದಂತಹ ಶೇರು ಮತ್ತೆ ಚೆನ್ನಾಗಿರುವಂತಹ ರ್ಯಾಲಿಯನ್ನು ಹಿಡಿದಿದ್ದು ಏರಿಳಿತಗಳ ಮೂಲಕ ಮತ್ತೆ ಮುನ್ನುಗ್ಗಿ ಇಂದು ಅಂದರೆ 2024ರಲ್ಲಿ ₹3,940 ಅಥವಾ ₹3,937 ಟ್ರೇಡ್ ಆಗ್ತದೆ ಅಂತಲೇ ನೋಡ್ಬೋದು. ನಾನು ವಿಡಿಯೋ ಮಾಡುವಂತಹ ಟೈಮ್ನಲ್ಲಿ ಮಾರ್ಕೆಟ್ ಓಪನ್ ಆಗಿದ್ದು, ಮಾರ್ಕೆಟ್ ವೇರಿಯೇಷನ್ನಿಂದಾಗಿ ಈ ಅಂಕಿ ಸಂಖ್ಯೆಗಳು ಚೇಂಜ್ ಆಗ್ತಾ ಇರ್ತದೆ. ದಯವಿಟ್ಟು ಕ್ಷಮಿಸಿ ಎಂದು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಹಾಗೆ ಈ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲ್ ನೋಡೋದಾದರೆ 1.08 LCR ಅಂದರೆ ಲ್ಯಾಕ್ ಕ್ರೋರ್ ಅಂತಲೇ ಅರ್ಥ ಮಾಡ್ಕೋಬೋದು. ಈ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲ್ ನೋಡೋದಾದರೆ 1,08,000 ಕೋಟಿ. 1,08,000 ಕೋಟಿ ಅಂದರೆ ಸುಮ್ಮನೆ ಅಲ್ಲ, ಚೆನ್ನಾಗಿರುವಂತಹ ಬೃಹತ್ ಕಂಪನಿ ಅಂತಲೇ ಹೇಳ್ಬೋದು. ಸೊ ಗೈಸ್, ಟಾಪ್ 4ನ ಕಂಪನಿಗೆ ಬರೋದಾದರೆ ಮಹೇಂದ್ರ ಆ್ಯಂಡ್ ಮಹೇಂದ್ರ. ನಿಮಗೆ ಗೊತ್ತಿರೋ ಹಾಗೆ ಮಹೇಂದ್ರ ಆ್ಯಂಡ್ ಮಹೇಂದ್ರ ಕೃಷಿ ವಿಜ್ಞಾನದಲ್ಲಿ ಅಂದರೆ ಕೃಷಿಗೆ ಸಂಬಂಧಿಸಿದಂತಹ ಟ್ರ್ಯಾಕ್ಟರ್ ಈ ಕಂಪನಿಗೆ ಈ ಸೆಗ್ಮೆಂಟಲ್ಲಿ ಕೆಲಸ ಮಾಡ್ತಿದೆ ಅಂತಲೇ ನೋಡ್ಬೋದು. ಅಂದರೆ ಕೃಷಿಗೆ ಹೆಚ್ಚು ಒತ್ತಿನ ನೀಡ್ತಾ ಇರುವಂತಹ ಕಂಪನಿ ಈ ಕಂಪನಿಯಾಗಿದೆ. ಅಂದರೆ ಟ್ರ್ಯಾಕ್ಟರ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಈ ಕಂಪನಿ ಬಿಡುಗಡೆ ಮಾಡುತ್ತೆ. ಈ ಕಂಪನಿಯ 1 ಮಂತ್ನ ಪರ್ಫಾರ್ಮೆನ್ಸ್ನಲ್ಲಿ 3% ನೆಗೆಟಿವ್ ಪರ್ಫಾರ್ಮೆನ್ಸ್ನ ನೀಡಿದೆ. ನೆಕ್ಸ್ಟ್ 6 ಮಂತ್ನಲ್ಲಿ 24% ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದು, 1 ಇಯರ್ನಲ್ಲಿ 63% ರಿಟರ್ನ್ಸ್ ನೀಡಿದೆ. ಹಾಗೆ 5 ಇಯರ್ಸ್ನಲ್ಲಿ ನೋಡೋದಾದರೆ ಹತ್ತತ್ರ 190% ಚೆನ್ನಾಗಿರುವಂತಹ ರಿಟರ್ನ್ಸ್ನ ನೀಡಿದೆ ಅಂತಲೇ ನೋಡ್ಬೋದು. ನೆಕ್ಸ್ಟ್ ಈ ಕಂಪನಿಯ ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ಚಾರ್ಟ್ ನೋಡೋದಾದರೆ ಈ ಕಂಪನಿ 1999ರಲ್ಲಿ ₹20ಗೆ ಓಪನ್ ಆದಂತಹ ಕಂಪನಿ ಇಂದು ₹1,913 ಟ್ರೇಡ್ ಆಗ್ತಾಯಿದೆ. ಅಂದರೆ ಚೆನ್ನಾಗಿರುವಂಥ ಕಂಪನಿ ಅಲ್ಲದೆ ಇನ್ನೇನು ಹೇಳೋದಕ್ಕೆ ಸಾಧ್ಯ. ಈ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲ್ ನೋಡೋದಾದರೆ 2.29 LCR ಅಂದರೆ ಮೊದಲೇ ಹೇಳಿದ್ದೀನಿ ಲ್ಯಾಕ್ ಕ್ರೋರ್ ಅಂದರೆ ಲಕ್ಷ ಕೋಟಿ. ಈ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲ್ ನೋಡ್ತಾ ಇರ್ಬೋದು ನೀವೇ, 2,29,000 ಕೋಟಿ ಈ ಕಂಪನಿ ಮಾರ್ಕೆಟ್ ಕ್ಯಾಪಿಟಲ್ ಹೊಂದಿದೆ ಅಂತಲೇ ನೋಡ್ಬೋದು. ಸೊ ಗೈಸ್, ಟಾಪ್ 3 ಕಂಪನಿಗೆ ಬರೋದಾದರೆ ಬಜಾಜ್ ಆಟೋ ಲಿಮಿಟೆಡ್. ಈ ಕಂಪನಿ ನೋಡ್ತಾ ಇರ್ಬೋದು ₹9,030 ಈಗ ಟ್ರೇಡ್ ಆಗ್ತಾಯಿದೆ. ಹಾಗೆ ಈ ಕಂಪನಿಯ 1 ಮಂತ್ನ ಪರ್ಫಾರ್ಮೆನ್ಸ್ ನೋಡೋದಾದರೆ ಅಪ್ ಟು 12% ಅಂದರೆ 988% ಈ ಕಂಪನಿ ₹988 ರಿಟರ್ನ್ಸ್ ನೀಡಿದೆ. ಹಾಗೆ 6 ಮಂತ್ನ ಪರ್ಫಾರ್ಮೆನ್ಸ್ನಲ್ಲಿ ಕೂಡ ಚೆನ್ನಾಗಿರುವಂತಹ ಅದ್ಭುತವಾದಂಥ ರಿಟರ್ನ್ಸ್ ನೀಡಿದೆ. ಅಂದರೆ 80% 6 ತಿಂಗಳಲ್ಲಿ ನೀಡಿದೆ. ಅಂದರೆ ಚೆನ್ನಾಗಿರುವಂತಹ ಕಂಪನಿಯಾಗಿದೆ. ಅಂದರೆ 80% ಅಂದರೆ ₹4,013 ಕೊಟ್ಟಿದೆ. ನೆಕ್ಸ್ಟ್ 1 ಇಯರ್ನ ಪರ್ಫಾರ್ಮೆನ್ಸ್ ನೋಡೋದಾದರೆ 126% ರಿಟರ್ನ್ಸ್ ನೀಡಿದೆ. 5 ಇಯರ್ಸ್ನಲ್ಲೂ ಕೂಡ ಚೆನ್ನಾಗಿರುವಂಥ ರಿಟರ್ನ್ಸ್ ನೀಡಿದ್ದು 250 ಅಂದರೆ 215% ಚೆನ್ನಾಗಿರುವಂಥ ರಿಟರ್ನ್ ನೀಡಿದೆ. ಈ ಕಂಪನಿಯ ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ಚಾರ್ಟ್ ನೋಡೋದಾದರೆ 2002ರಲ್ಲಿ ₹268 ಟ್ರೇಡ್ ಆಗುತ್ತಿದ್ದಂತಹ ಕಂಪನಿ ನೆಕ್ಸ್ಟ್ 2020ರಲ್ಲಿ ಇದು ಕೂಡ ಡೌನ್ಫಾಲನ್ನು ಕಂಡಿದ್ದು, ಅಂದು
2,053 ರೂಪಾಯಿಗೆ ಬಿದ್ದಿತ್ತು. ನೆಕ್ಸ್ಟ್ ಅಲ್ಲಿಂದ ನೋಡ್ತಾ ಇರ್ಬೋದು 9,033 ಅಥವಾ 34ಕ್ಕೆ ಈಗ ಟ್ರೇಡ್ ಆಗ್ತಾ ಇದೆ. ನೆಕ್ಸ್ಟ್ ಈ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲ್ ನೋಡೋದಾದರೆ 2.52 LCR ಅಂದರೆ 2,52,000 ಕೋಟಿ ಈ ಕಂಪನಿ ಹೊಂದಿದೆ ಅಂತಲೇ ನೋಡ್ಬೋದು. ಸೊ ಗೈಸ್, ಎರಡನೇ ಕಂಪನಿಗೆ ಬರೋದಾದರೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಟಾಟಾ ಕಂಪನಿಯ ಟಾಟಾ ಗ್ರೂಪ್ನಲ್ಲಿ ಒಂದಾದಂತಹ ಟಾಟಾ ಮೋಟಾರ್ಸ್ ಲಿಮಿಟೆಡ್ ಫುಲ್ಲಿ ಪೇಯ್ಡ್ ಆರ್ಗನೈಸ್ಡ್ ಶೇರ್ ಎಂದು ನೋಡ್ತಾ ಇರ್ಬೋದು 992.50ಗೆ ಟ್ರೇಡ್ ಆಗ್ತಾ ಇದೆ. ಹಾಗೆ 1 ಮಂತ್ನಲ್ಲಿ 1.54% ರಿಟರ್ನ್ಸ್ ನೀಡಿದೆ. ಹಾಗೆ 6 ಮಂತ್ನಲ್ಲಿ ಅಪ್ ಟು 60% ಹತ್ತತ್ರ ಇನ್ನು 3% ಕೊಟ್ಟಿದೆ. 60% ಹಾಗೆ ಹೋಗೋದು. ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ 59.93% ಈ ಕಂಪನಿ 6 ತಿಂಗಳಲ್ಲಿ ರಿಟರ್ನ್ಸ್ ನೀಡಿದೆ ಅಂತಲೇ ನೋಡ್ಬೋದು. ಹಾಗೆ 1 ಇಯರ್ನ ಪರ್ಫಾರ್ಮೆನ್ಸ್ನಲ್ಲೂ ಕೂಡ ಅದ್ಭುತವಾದಂತಹ ರಿಟರ್ನ್ಸ್ ನೀಡಿದ್ದು ಹತ್ತತ್ರ 133% ಚೆನ್ನಾಗಿರುವಂತಹ ರಿಟರ್ನ್ಸ್ನ ನೀಡಿದೆ. ನೆಕ್ಸ್ಟ್ 5 ಇಯರ್ಸ್ನಲ್ಲಿ ನೋಡೋದಾದರೆ 383% ರಿಟರ್ನ್ಸ್ ನೀಡಿದೆ. ನೆಕ್ಸ್ಟ್ ಈ ಕಂಪನಿಯ ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ಚಾರ್ಟನ್ನು ನೋಡೋದಾದರೆ 1999ರಲ್ಲಿ 31 ರೂಪೀಸ್ಗೆ ಟ್ರೇಡ್ ಆಗ್ತಾ ಇದ್ದಂತಹ ಕಂಪನಿ ಮತ್ತು ಅಲ್ಲಿಂದ 2020ರಲ್ಲಿ 77 ರೂಪಾಯಿ ಅಥವಾ 70 ರೂಪಾಯಿಗೆ ಡೌನ್ಫಾಲನ್ನು ಕಂಡು ಮತ್ತೆ ಚೇತರಿಸ್ಕೊಂಡು ಇಂದು 992 ರೂಪಾಯಿಗೆ ಪರ್ಫಾರ್ಮೆನ್ಸ್ನ ನೀಡ್ತಾ ಇದೆ ಅಂತಲೇ ನೋಡ್ಬೋದು. ಈ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲ್ ಅಂತ ನೋಡೋದಾದರೆ 3.63 LCR ಅಂದರೆ 3,63,000 ಕೋಟಿ ಈ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲ್ ಹೊಂದಿದೆ ಅಂತಲೇ ನೋಡ್ಬೋದಾಗಿದೆ. ಸೊ ಗೈಸ್, ಟಾಪ್ 1 ಕಂಪನಿಯಾದಂತಹ ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡ್ ಈಗ ನೋಡ್ತಾ ಇರ್ಬೋದು 12,575 ರೂಪಾಯಿಗೆ ಟ್ರೇಡ್ ಆಗ್ತಾ ಇದೆ. ಹಾಗೆ 1 ಮಂತ್ನ ಪರ್ಫಾರ್ಮೆನ್ಸ್ನಲ್ಲಿ 8% ಅಂದರೆ 953 ರೂಪಾಯಿ ಚೆನ್ನಾಗಿರುವಂಥ ಪರ್ಫಾರ್ಮೆನ್ಸ್ನ ನೀಡಿದೆ. ಹಾಗೆ 6 ಮಂತ್ನಲ್ಲಿ 21% ಹತ್ತತ್ರ 2,000 ರೂಪಾಯಿ 2,500 ಹತ್ತತ್ರ ಬರ್ತಾ ಇದೆ ಅಂತಲೇ ನೋಡ್ಬೋದು. ನೆಕ್ಸ್ಟ್ 1 ಇಯರ್ನ ಪರ್ಫಾರ್ಮೆನ್ಸ್ನಲ್ಲಿ ಕೂಡ 47% ಚೆನ್ನಾಗಿರುವಂಥ ಅಥವಾ ಅರ್ಧಕ್ಕೆ ಅರ್ಧ ಪರ್ಫಾರ್ಮೆನ್ಸ್ ಚೆನ್ನಾಗಿರುವಂಥ ನೀಡಿದೆ ಅಂತಲೇ ನೋಡ್ಬೋದು. 5 ಇಯರ್ಸ್ನಲ್ಲಿ ನೋಡೋದಾದರೆ ಈ ಕಂಪನಿ 2019ರಲ್ಲಿ 7,000ಗೆ ಟ್ರೇಡ್ ಆಗ್ತದ್ದು 2024ನಲ್ಲಿ 12,500 ರೀಚ್ ಆಗಿದೆ. ಹಾಗೆ ಈ ಕಂಪನಿಯ ಮ್ಯಾಕ್ಸಿಮಮ್ ಚಾರ್ಟ್ ನೋಡೋದಾದರೆ 2003ಯಲ್ಲಿ 173 ರೂಪೀಸ್ಗೆ ಟ್ರೇಡ್ ಆಗ್ತಾ ಇದ್ದಂತಹ ಕಂಪನಿ ಇಂದು 12,578 ಅಂದರೆ ಅಲ್ಲಿಂದ ಇಲ್ಲಿವರೆಗೂ 7,159% ರಿಟರ್ನ್ಸ್ ನೀಡಿದೆ. ಅಂದರೆ ಈ ಕಂಪನಿಯನ್ನು ಬೆಸ್ಟ್ ಕಂಪನಿ ಅಥವಾ ನಂಬರ್ 1 ಕಂಪನಿ ಅಂತಲೇ ಹೇಳಲಾಗುತ್ತದೆ. ಈ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲ್ ನೋಡೋದಾದರೆ 3,96,000 ಕೋಟಿ ಈ ಕಂಪನಿ ಮಾರ್ಕೆಟ್ ಕ್ಯಾಪಿಟಲನ್ನು ಹೊಂದಿದೆ ಅಂತಲೇ ನೋಡ್ಬೋದು. ಸೊ ಗೈಸ್, ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೂ ಯಾರ್ಯಾರು ಇನ್ನೂ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣಿಸ್ತಿರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಗೆ ಸೆಟ್ ಮಾಡುವುದರ ಮೂಲಕ ನಮ್ಮ ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಆದರೂ ಕೂಡ ಮೊದಲು ನಿಮಗೆ ಬಂದು ತಲುಪುತ್ತದೆ ಅಂತ ಹೇಳ್ತಾ ಧನ್ಯವಾದಗಳು ಗೆಳೆಯರೇ. ಬಾಯ್.